ನಾಯಿ ಕಚ್ಚಿದ್ರೆ ಹೌದು, ನಾಯಿ ಪರ್ಚಿದ್ರೂ ಲಸಿಕೆ ಹಾಕ್ಸ್ಕೋಬೇಕಾ? ಇವಳು ಪಿಂಕಿ, ಇವಳಿಗೆ ರೇಬಿಸ್ ವ್ಯಾಕ್ಸಿನೇಷನ್ ಸರಿಯಾಗಿ ಆಗಿದೆ ಅಲ್ಲ ಪಿಂಕಿ? ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಹೇಮಾ. ಇವತ್ತು ವಿಶ್ವ ರೇಬೀಸ್ ದಿನ. ಅಂದರೆ ವೈದ್ಯರು, ಪಶುವೈದ್ಯರು ಎಲ್ಲರೂ ಒಂದು ಸಮೂಹವಾಗಿ ಹೋರಾಡಿದರೆ ಮಾತ್ರ ಈ ರೇಬೀಸ್ ವಿರುದ್ಧ ನಾವು ಗೆಲ್ಲಕ್ಕೆ ಸಾಧ್ಯ ಅನ್ನೋ ಅರಿವನ್ನು ಮೂಡಿಸೋ ದಿನ. ICMR ಮಾಹಿತಿ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ 5700ಕ್ಕೂ ಅಧಿಕ ಜನ ಈ ರೇಬೀಸ್ಗೆ ಬಲಿಯಾಗ್ತಾರೆ. ನಮಗೆ ಪಶುವೈದ್ಯರಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಕೇಳಿಬರುವಂಥ ಪ್ರಶ್ನೆ ಏನು ಅಂದರೆ, ನಾಯಿ ಕಚ್ಚಿದ್ರೆ ಗೊತ್ತು, ನಾಯಿ ಪರ್ಚಿದ್ರೂ ಕೂಡ ಲಸಿಕೆ ಹಾಕ್ಸ್ಕೋಬೇಕಾ ಅಂತ ತುಂಬ ಜನ ಕೇಳ್ತಾರೆ. ಉತ್ತರ ಹೌದು. ಯಾಕಂದರೆ ಆ ನಾಯಿ ಒಂದು ವೇಳೆ ರೇಬೀಸ್ ಸೋಂಕಿತ ನಾಯೇ ಆಗಿದ್ದರೆ ಅವರ ಜೊಲ್ಲಿನಿಂದ ಈ ಒಂದು ವೈರಸ್ ಹರಡುತ್ತೆ. ಸೊ ಆ ಜೊಲ್ಲು ಅವರ ಉಗುರು ಮೇಲೂ ಬಂದಿರೋ ಸಾಧ್ಯತೆ ಇರುತ್ತೆ. ಅದು ಸೋರಿದಾಗ ಅಥವಾ ಅವರು ನೆಕ್ಕೊಂಡಾಗ, ಮತ್ತು ಅದು ಪರ್ಚಿದಾಗ, ಅದು ನಮ್ಮ ದೇಹದ ರಕ್ತದ ಜೊತೆ ಕಾಂಟ್ಯಾಕ್ಟ್ ಬಂದಾಗ ರೇಬೀಸ್ ಸೋಂಕು ಹರಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಚ್ಚಲಿ ಪರ್ಚಲಿ ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ ಅವರು ಹೇಳೋ ಸಲಹೆಯನ್ನು ಪಾಲಿಸಬೇಕು. ಅವರು ಬರೀ ಲಸಿಕೆ ಸಾಕು ಅಂದರೆ ಲಸಿಕೆ, ಕೆಲವೊಂದು ಸರಿ ಇಮ್ಯುನೋಗ್ಲೋಬ್ಲಿನ್ಸ್ ಅವಶ್ಯಕತೆಯೂ ಇರುತ್ತೆ ಅನಿಸಿದ್ರೆ ಇಮ್ಯುನೋಗ್ಲೋಬ್ಲಿನ್ಸು ತೊಗೋಬೇಕಾಗತ್ತೆ. ವೈದ್ಯರು ಏನು ಸಲಹೆ ಕೊಡ್ತಾರೆ ಅದನ್ನು ಪರಿಪಾಲಿಸೋದು ತುಂಬ ಮುಖ್ಯ. ನಾಯಿ ಕಚ್ಚಿದ್ದನ್ನು ಪರ್ಚಿದ್ದನ್ನು ಯಾವತ್ತೂ ಅಲಕ್ಷ್ಯ ಮಾಡಬೇಡಿ. ಇನ್ನೊಂದು ಪಶುವೈದ್ಯರಾಗಿ ನಾವು ಒಂದು ಸ್ಟ್ರಾಂಗ್ ಮೆಸೇಜ್ ಏನು ಕೊಡ್ತೀವಿ ಅಂದರೆ, ನಿಮ್ಮ ಸಾಕು ಪ್ರಾಣಿಗಳಿಗೆ ಮರಿ ಇದೆ ಲಸಿಕೆಯನ್ನು ಸರಿಯಾದ ಟೈಮಿಗೆ ಕೊಡಿಸಿ. ಮರಿಯಲ್ಲಿ ಏನೇನು ನಿಯಮಿತವಾಗಿ ಕೊಡಿಸ್ಬೇಕು ಅದು, ಮತ್ತು ಮರಿಯಲ್ಲಿ ಕೊಡಿಸ್ಬಿಟ್ಟು ಸುಮ್ಮನೆ ಆಗೋದಲ್ಲ. ತುಂಬ ಜನಕ್ಕೆ ಇದೊಂದು ತಪ್ಪು ಮಾಹಿತಿ ಇರುತ್ತೆ, ಮರಿಯಲ್ಲಿ ವ್ಯಾಕ್ಸಿನ್ ಹಾಕ್ಸಿದ್ದೀವಿ ಅಷ್ಟೇ ಅಂತ. ಅದಕ್ಕೆ ಫಾಲೋಅಪ್ ಕೂಡ ಇರುತ್ತೆ. ಪ್ರತಿ ವರ್ಷ ಬೂಸ್ಟರ್ ಕೊಡೋ ಅವಶ್ಯಕತೆ ಕೂಡ ಖಂಡಿತ ಇರುತ್ತೆ. ನಿಮ್ಮ ಡಾಕ್ಟ್ರು ಅದನ್ನು ನಮೂದಿಸಿರ್ತಾರೆ ವ್ಯಾಕ್ಸಿನ್ ಕಾರ್ಡಲ್ಲಿ. ಇದು ನಿಮ್ಮ ಪ್ರಾಣಿಯ ಒಂದು ಆರೋಗ್ಯ ಉದ್ದೇಶ ಒಂದೇ ಅಲ್ಲ, ಸಾಮಾಜಿಕ ಕಳಕಳಿಯಿಂದ ಕೂಡ ತುಂಬ ಮುಖ್ಯವಾದದ್ದು. ಎಲ್ಲರೂ ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಮಾಡಿಸಿ.